ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಮೂಡಿಸಿದ ಯತೀಂದ್ರ ಹೇಳಿಕೆ, ಇನ್ನು ಗೊಂದಲಕ್ಕೆ ಕಾರಣವಾದ ಎಂಎಲ್ಸಿ ಯತೀಂದ್ರ ಸ್ಟೇಟ್ಮೆಂಟ್. ಕಾಂಗ್ರೆಸ್ನಲ್ಲಿ ಇವರ ಹೇಳಿಕೆ ಸಂಚಲನವನ್ನ ಮೂಡಿಸಿರುವಂತದ್ದು. ಗೊಂದಲಕ್ಕೆ ಕಾರಣವಾದ ಎಂಎಲ್ಸಿ ಯತೀಂದ್ರ ಸ್ಟೇಟ್ಮೆಂಟ್. ಇನ್ನು ಎಲ್ಲ ಶಾಂತವಾಗಿದೆ ಎನ್ನುವಷ್ಟರಲ್ಲಿ ಅಹಿಂದ ಬಿರುಗಾಳಿಯನ್ನ ಬೀಸಿದ್ದಾರೆ. ಸಿಎಂ ಬಣ ಹಾಗೂ ಡಿಸಿಎಂ ಬಣದಿಂದ ಅಭಿಪ್ರಾಯ ಕೂಡ ವ್ಯಕ್ತವಾಗಬೇಕು. ಕೈಕಬಾಳಿಯದಲ್ಲಿ ಬಿರುಗಾಳಿಯನ್ನ ಸೃಷ್ಟಿಸಿದ್ದ ಯತೀಂದ್ರ ಹೇಳಿಕೆ. ಇನ್ನು ಒಂದ್ ಕಡೆ ಸಿಎಂ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದ ಸಾಹುಕಾರ್ ಯೂಟರ್ನ್ ಹೊಡೆದಿದ್ದಾರೆ. ಮತ್ತೊಂದ್ ಕಡೆ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡ್ತೀನಿ ಅಂತ ಸೈಲೆಂಟ್ ಆಗಿದ್ಕೊಂಡೆ ಡಿಸಿಎಂ ಡಿಕೆ ಶಿವಕುಮಾರ್ ತಂತ್ರವನ್ನ ರೂಪಿಸಿರುವಂತದ್ದು. ಇನ್ನು ಇದೆಲ್ಲ ನೋಡ್ತಾ ಇದ್ರೆ ಇನ್ನು ಬಿಹಾರ್ ಎಲೆಕ್ಷನ್ ನಂತರ ನವೆಂಬರ್ ಕ್ರಾಂತಿ ಆಗೋದು ಫಿಕ್ಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಕೂಡ ಬಹಳಷ್ಟು ಕೈಪಾಳ್ಯದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿರುವಂತದ್ದು. ಎಲ್ಲ ಶಾಂತವಾಗಿದೆ ಎನ್ನುವಷ್ಟರಲ್ಲಿ ಅಹಿಂದ ಬಿರುಗಾಳಿಯನ್ನ ಬೀಸಿದ್ದಾರೆ ಯತೀಂದ್ರ ಅವರು. ಇನ್ನು ಸಿಎಂ ಬಣ ಹಾಗೂ ಡಿಸಿಎಂ ಬಣದಿಂದ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಉಲ್ಟಾ ಹೊಡೆದಿರುವಂತದ್ದು. ಇನ್ನೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ಕೊಂಡೆ ತಂತ್ರವನ್ನ ರೂಪಿಸುವುದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಒಂದ್ ರೀತಿಯಾಗಿ ಸೈಲೆಂಟ್ ಆಗಿದ್ಕೊಂಡೆ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು ಈ ಮಧ್ಯೆಯೂ ಕೂಡ ಯತೀಂದ್ರ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಸಿಎಂ ಬಣದ ನಾಯಕರಿಂದ ಯತೀಂದ್ರ ಹೇಳಿಕೆ ಸಮರ್ಥನೆ. ಇನ್ನು ಇದೆಲ್ಲದರ ಹೊರತಾಗಿಯೂ ಕೂಡ ಸಚಿವ ಸ್ಥಾನಕ್ಕಾಗಿ ಕೆಲವರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಚಿವ ಸ್ಥಾನಕ್ಕಾಗಿ ಕಾದು ಕಾದು ಕಾಂಗ್ರೆಸ್ಸಿಗರು ಇಲ್ಲಿ ಒಂದ್ ಕಡೆ ಸುಸ್ತಾಗಿರುವಂತದ್ದು. ಇನ್ನು ಎಲ್ಲವನ್ನ ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ತಾ ಇದೆ. ಬಿಹಾರ್ ಎಲೆಕ್ಷನ್ ಮುಗಿಯುವವರೆಗೂ ಕೂಡ ಏನೂ ಕೂಡ ಬದಲಾವಣೆ ಇಲ್ವಾ? ಹಾಗಾದ್ರೆ ಕರ್ನಾಟಕದತ್ತ ಗಮನವನ್ನ ಹರಿಸದಿರಲು ವರಿಷ್ಠರ ನಿರ್ಧಾರ. ದಿನದಿಂದ ದಿನಕ್ಕೆ ಗೊಂದಲಮಯ ಪರಿಸರ ನಿರ್ಮಾಣ ಆಗ್ತಾ ಇದೆ. ಇನ್ನು ಇಲ್ಲಿ ಈ ಮಧ್ಯೆ ಯತೀಂದ್ರ ಹೇಳಿಕೆ ಸಮರ್ಥಿಸಿಕೊಳ್ಳುವ ಕಸರತ್ತನ್ನ ಸಿಎಂ ಬಣದ ನಾಯಕರು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಇದೆಲ್ಲದರ ಹೊರತಾಗಿಯೂ ಕೂಡ ಸಚಿವ ಸ್ಥಾನಕ್ಕೆ ಕೆಲವರು ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಇನ್ನು ಕಾಂಗ್ರೆಸ್ನಲ್ಲಿ ಈ ಹೇಳಿಕೆ ಬಹಳಷ್ಟು ಕಿಚ್ಚು ಹೊತ್ತಿಸಿರುವಂತದ್ದು. ಇನ್ನು ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಸಿದ್ದರಾಮಯ್ಯ ಏನೆಲ್ಲ ನಡೆಯನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಹಾಗಾದ್ರೆ ಬಿಹಾರ್ ಎಲೆಕ್ಷನ್ ಮುಗಿಯುವವರೆಗೂ ಕರ್ನಾಟಕದ ರಾಜಕೀಯದಲ್ಲಿ ಏನು ಬದಲಾವಣೆ ಇಲ್ವಾ? ಹಾಗಾದ್ರೆ ದಿನದಿಂದ ದಿನಕ್ಕೆ ಗೊಂದಲಮಯ ಪರಿಸರ ನಿರ್ಮಾಣವಾಗ್ತಾ ಇದೆ. ಅಹಿಂದ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದ್ ರೀತಿಯಾಗಿ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಇನ್ನೊಂದ್ ಕಡೆ ಡಿಸಿಎಂ ಡಿಕೆಶಿ ಬಣದ ಆಪ್ತರು ಕೂಡ ತಮ್ಮ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಬಣದ ನಾಯಕರು ಯತೀಂದ್ರ ಅವರ ಹೇಳಿಕೆಯನ್ನ ಸಮರ್ಥನೆಯನ್ನ ಮಾಡ್ಕೊಂಡಿರುವಂತದ್ದು.